ಸರಿ, ನಿಗಮ ಮಂಡಳಿ ಯಾವಾಗ ಆಗ್ಬೋದು? ಈ ವಾರದಲ್ಲಿ ಆಗ್ಬೋದು, ಸದ್ಯದಲ್ಲೇ ಆಗ್ಬೋದು. ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಿಗಮ ಮಂಡಳಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲೋಕಸಭೆ ನಂತರ ಕೆಲವರು ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದಾರೆ, ಶಾಸಕರು ಒತ್ತಡನೂ ಇದೆ. ಅಲ್ಲ ಇರಲಿ. ನಾನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಅಣತಿಯಂತೆ ನಡೀತೇನೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಬಂದಿದ್ದಾರೆ. ಅವರು ಈ ಮೊದಲನೇ ಸಾಲ ನಿನಗೆ ಕೊಡಬೇಕಾಯಿತು, ಕಾಲಾವಕಾಶದಿಂದ ಕಾಲದ ಇದರಲ್ಲಿ ಕೊಡೋಕ್ಕಾಗಲಿಲ್ಲ, ವ್ಯತ್ಯಾಸದಲ್ಲಿ. ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಬದ್ಧನಾಗಿದ್ದೇನೆ. ಎಲ್ಲಿ? ಹಾಸನ ಜಿಲ್ಲೆ MP ಚುನಾವಣೆ ಮಾಡ್ತೀವಿ, ನೋಡಿ ಹೆಂಗೆ ಮಾಡ್ತೀವಿ ಅಂತ. ಮೊನ್ನೆ ಹೊಳೆನರಸೀಪುರ ಪುರಸಭೆ ಮಾಡಲಿಲ್ವಾ? ಸಕಲೇಶ್ಪುರ ಪುರಸಭೆ ಮಾಡಲೇ ಇಲ್ವಾ ಸರ್? ಮಾಡಿದ್ವಲ್ಲ, ಗೆದ್ದಿವಲ್ಲ. ಹುಡುಗಾಟ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ. MP ಗೆಲ್ತೀವಿ ರೀ ನಾವು. ಕ್ಯಾಂಡಿಡೇಟ್ ಇದ್ದಾರೆ ನಮ್ಮ ಹತ್ರ. ನನ್ನ ಹತ್ರ ಏನು ಮಾತಾಡ ಏನ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆಲ್ಲನೂ ಗೊತ್ತಿದೆ ಅಂತ ಹೇಳಲ್ಲ. ಯಾರೇ ಪಕ್ಷಕ್ಕೆ ನಮ್ಮ ತತ್ವ ಸಿದ್ಧಾಂತನ ಒಪ್ಕೊಂಡು ಬರ್ತೀವಿ ಅಂದ್ರೂ ಸ್ವಾಗತ ಮಾಡ್ತೀವಿ. ಬರ್ತೀವಿ ಅಂದ್ರೆ ಸ್ವಾಗತ. ಅವ್ರು ಇದ್ದಾರೆ, ಇಲ್ಲೇ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದಾರೆ, 2 ಸಾರಿ MLA ಇದ್ದಾರೆ. ಬರಲಿ, ಹೇಳಿ, ನಾವೇನು ಬೇಡ ಅಂತ ಹೇಳ್ತೀವಿ. ಲೋಕಸಭೆ ನಂತರ ಸಚಿವ ಸಂಪುಟ ಪುನರ್ರಚನೆ ಸರ್, ಅದನ್ನು ನಾನು ಹೆಂಗೆ ಊಹೆ ಮಾಡೋಣ? ಅವ್ರು ಹೇಳಿರೋದು 2.5 ವರ್ಷ ಅಂತ. ನಮಗೆ 2.5 ವರ್ಷಕ್ಕೆ ನೀನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಭದ್ರ ಇದ್ದೀನಿ. ಅದಕ್ಕೆ ಮಾತಿಗೆ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ರಿ ಅಂತ ಹೇಳ್ಬೋದು. ಈಗ ನಾವು ಈಗಲೇ ಮೊದಲೇ ಹೆಂಗೆ ಹೇಳೋಣ? ಅದಕ್ಕೆ ಅಲ್ಲಿಂದ ತಕ್ಕ ನನ್ನೇನು ಹಂಗೆ ಕೂರಿಸ್ತೀರ ಅಂದಾಗ, ಇಲ್ಲಪ್ಪ ನೀವು ಒಂದು ಒಳ್ಳೆ ಬೋರ್ಡ್ ಕೊಡ್ತೀವಿ ಅಂತ ಹೇಳ್ಯಾರೆ. ಕೊಡ್ಬೋದು ಅಂತ ನಿರೀಕ್ಷೆಯಲ್ಲಿ ಇದ್ದೀನಿ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲೂ ಇದ್ದೀನಿ, ನಿಗಮ ಮಂಡಳಿ ಇದರಲ್ಲೂ ಇದ್ದೀನಿ.